ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳೋ ಸ್ಥಿತಿಗೆ ಅಂದರೆ ಈ ಥರನೂ ನನ್ನ ಲೈಫಲ್ಲಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಹೇಳೋದ ಅಂತ ಹೇಳ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ಅಂದರೆ ಲಾಸ್ಟ್ ವೀಡಿಯೋದೇ ಕಂಟಿನ್ಯೂ ಪಾರ್ಟ್ ಆಗಿರುತ್ತೆ. ಅಂದರೆ ಕ್ರಿಕೆಟ್ ಬಗ್ಗೆನೇ. ಅಂದರೆ ನಾನೇನು ದೊಡ್ಡ ಪುಡಂಗ್ ಅಂತಾರಲ್ಲ ಆ ಥರ ಅಲ್ಲ, ಕ್ರಿಕೆಟ್ ಅನಾಲಿಸಿಸ್ಟ್ ಅಂತೇನಲ್ಲ. ಅಟ್ಲೀಸ್ಟ್ ಇಷ್ಟು ವರ್ಷ ನಾನು ಕ್ರಿಕೆಟ್ ನೋಡಿರೋದ್ರಲ್ಲಿ ಸ್ವಲ್ಪ ನಾಲೆಡ್ಜು ನನಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಮೇಲೆ ಜೊತೆಗೆ ನಮ್ಮ ಟೀಮ್ ಇಂಡಿಯಾ ಈ 2 ಸೀರೀಸ್ ಯಾವ ಥರ ನಮ್ಮ ಟೀಮ್ ಇಂಡಿಯಾದು ಪರ್ಫಾರ್ಮೆನ್ಸು, ಎಲ್ಲಿ ನಮ್ಮ ಟೀಮ್ ಇಂಡಿಯಾ ಎಡುವುದು, ಏನೇನು ಚೇಂಜಸ್ ಮಾಡಬೇಕಿತ್ತು, ಸೆಲೆಕ್ಟಿಂಗಿಂದ ಹಿಡಿದು ಪಿಚ್ ಆನ್ ಗ್ರೌಂಡ್ ಯಾವ ಥರ ಆಡೋದ್ರು, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ವಿಡಿಯೋ ಅಟ್ಲೀಸ್ಟ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ಅಷ್ಟೇ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಬಗ್ಗೆ, ಟಾಪಿಕ್ಸ್ ಬಗ್ಗೆ ಬರ್ತಾ ಇರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ನನ್ನ ಚಾನಲ್ನ. ನಾನೇನು ಪ್ರೊಫೆಷ್ನಲಾಗಿ ಮಾಡ್ತಾಯಿಲ್ಲ, ನನಗೂ ಹೊಸದೇ ಈ ಥರ ಟಾಪಿಕ್ಸ್ ಮೇಲೆ ವೀಡಿಯೋ ಮಾಡೋದು. ಏನಾದರೂ ಮಧ್ಯದಲ್ಲಿ ಸ್ವಲ್ಪ ತಪ್ಪಾದರೆ ಹೊಟ್ಟೆಗೆ ಹಾಕೊಂಡು, ನನಗೂ ಇದು ತುಂಬ ಅದು ಕೋವಿಡ್ ಟೈಮ್ಸಲ್ಲಿ ವೀಡಿಯೋಸ್ ಮಾಡ್ತಿದ್ದೆ, ಬಟ್ ಅದು ಸ್ಕ್ರಿಪ್ಟೆಡ್ ವೀಡಿಯೋಸು. ಇಂಟರ್ಯಾಕ್ಷನ್ಸು ಈ ಥರ ಟಾಪಿಕ್ಸ್ ಮೇಲೆ ವೀಡಿಯೋ ಮಾಡೋದು ನನಗೂ ಹೊಸದು. ತಪ್ಪಿದರೆ ಸ್ವಲ್ಪ ಹೊಟ್ಟೆಗೆ ಹಾಕೊಳ್ಳಿ. ವಿಷಯಕ್ಕೆ ಬರೋದಾದರೆ ಶ್ರೇಯಸ್ ಅಯ್ಯರ್ T20 ಕ್ಯಾಪ್ಟನ್ ಆಗಿದ್ದು, ಅದು ಇಂಟರ್ನ್ಯಾಷನಲ್ಸು ಇಂಡಿಯಾಗೆ T20 ಕ್ಯಾಪ್ಟನ್ ಆಗಿದ್ದು. ಫಸ್ಟು ಸೂರ್ಯಕುಮಾರನ್ನು ಬಿಟ್ಟಿದ್ದು. ಸೂರ್ಯಕುಮಾರು ವರ್ಲ್ಡ್ ಕಪ್ ಗೆಲ್ಲಿಸಿರೋದು. ಅದು ಬಿಟ್ಟರೆ ಸೂರ್ಯಕುಮಾರ್ದು ಇಂಪ್ರೆಸಿವ್ ಸ್ಟ್ಯಾಟ್ಸ್ ಅಂತೇನಿಲ್ಲ. ಅಂದರೆ ಆ್ಯಸ್ ಎ ಬ್ಯಾಟರ್ ಕೂಡ ಸೂರ್ಯ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ರೀಚ್ ಮಾಡಿರೋದು ಕಮ್ಮಿನೇ. ಆ್ಯಸ್ ಎ T20 ಕ್ಯಾಪ್ಟನ್ ನಾವು ಗೆದ್ವಿ, ಯಾವುದು ವರ್ಲ್ಡ್ ಕಪ್ ಗೆದ್ವಿ. T20 ಕ್ಯಾಪ್ಟನಿಂದ ತೆಗೆದಾಕಿದ್ರು, ಓಕೆ. ಗೊತ್ತಿಲ್ಲ ಏನಕ್ಕೆ ತೆಗೆದಾಕಿದ್ರು, ಸೆಲೆಕ್ಟರ್ಸ್ ತಲೆಯಲ್ಲಿ ಏನಿತ್ತು, ಗಂಭೀರ್ ತಲೆಯಲ್ಲಿ ಏನಿತ್ತು ಗೊತ್ತಿಲ್ಲ. ಬಟ್ ಶ್ರೇಯಸ್ ಅಯ್ಯರ್ನ ತಂದರು, ಅದೇ ರಿಪ್ಲೇಸ್ಮೆಂಟಾಗಿ ತಂದರು. ಮೇ ಬಿ 2025 ರನ್ನರ್ಸ್ ಅಪ್ ನೋಡಿ ತಂದರು, ಅಥವಾ 2024 KKR ಚಾಂಪಿಯನ್ಸ್ ಟೀಮ್ ಮಾಡಿದ್ದು. IPLಲ್ಲಿ KKRನ ಚಾಂಪಿಯನ್ಸ್ ಮಾಡಿದ್ದು ಶ್ರೇಯಸ್ ಅಯ್ಯರ್. 2025 ಪಂಜಾಬ್ ಕಿಂಗ್ಸ್ ರನ್ನರ್ಸ್ ಅಪ್ಪು. ಈ ಸಲಿನೂ ಕ್ವಾಲಿಫೈಯರ್ ಸ್ಟೇಜ್. ಇಷ್ಟೆಲ್ಲ ನೋಡಿ ತಂದ್ರೆ ಗೊತ್ತಿಲ್ಲ. ಬಟ್ ಆಪೋಸಿಟ್ ಅಲ್ಲಿ ನೋಡೋದಾದರೆ ಪಟೀದಾರು ಕ್ಯಾಪ್ಟನ್ಸಿಲಿ ಚೆನ್ನಾಗೇ ಮಾಡಿದ್ರು. 2 ಸಲ ಬ್ಯಾಕ್ ಟು ಬ್ಯಾಕ್ RCBನ ಗೆಲ್ಲಿಸಿದ್ರು. ಅದೆಲ್ಲ ಅದು ನಮ್ಮ ಫ್ಯಾನ್ಸ್ ಆರ್ಗ್ಯೂ ಮಾಡ್ಬೋದು. ಅದು ಸೆಲೆಕ್ಟರ್ಸ್ ತಲೆಯಲ್ಲಿ ಏನಿದೆಯೋ ಗೊತ್ತಿಲ್ಲ. ಆಯಿತು, ಶ್ರೇಯಸ್ ಅಯ್ಯರ್ನ ತಂದರು. ಶ್ರೇಯಸ್ ಅಯ್ಯರ್ ಒಟ್ಟು ಕ್ಯಾಪ್ಟನ್ ಆಗಿ T20 ಇಂಟರ್ನ್ಯಾಷನಲ್ಸ್ 7 ಮ್ಯಾಚ್ ಆಡೋದು. 7 ಮ್ಯಾಚಲ್ಲಿ 7 ಮ್ಯಾಚು ಟಾಸ್ ಗೆದ್ರು. ಮ್ಯಾಚ್ ಗೆದ್ದಿರೋದು 0. ಅದಾದಮೇಲೆ ಟೀಮ್ ಇಂಡಿಯಾದು T20 ನಂಬರ್ 1 ರ್ಯಾಂಕಲ್ಲಿದ್ದರು, ಅದು ಹೋಯಿತು. ಆಮೇಲೆ ಪರ್ಫಾರ್ಮೆನ್ಸ್ ವೈಸಿಗೆ ಬಂದರೆ ಅಭಿಷೇಕು IPLಲ್ಲಿ ಮಿಂಚಿದಂಗೆ ಔಟ್ಸೈಡ್ ಇಂಟರ್ನ್ಯಾಷನಲ್ಸಲ್ಲಿ ಇಂಡಿಯಾಗೆ ಮಿಂಚ್ತಾ ಇಲ್ಲ. ಅದ್ರ ಜೊತೆ ನಮ್ಮ ಟೀಮ್ ಇಂಡಿಯಾದಲ್ಲಿ ಆಲ್ರೌಂಡರ್ಸ್ ಕೊರತೆ ಹೆಚ್ಚಾಗಿದೆ. ಹಾರ್ದಿಕ್ ಪಾಂಡ್ಯ ಇಲ್ಲ, ಶಿವಮ್ ದುಬೆ ಪರ್ಫಾರ್ಮ್ ಮಾಡ್ತಾಯಿಲ್ಲ. ಇಷ್ಟೆಲ್ಲ ಇದ್ಮೇಲೆ ಟೀಮ್ ಇಂಡಿಯಾ ಈ ಕಡೆ ಟಾಪ್ ಆರ್ಡ್ರು ಅಷ್ಟಕ್ಕಷ್ಟೇ. ವೈಭವ್ ಇಂಟರ್ನ್ಯಾಷನಲ್ಸ್ಗೆ ರೆಡಿ ಇರಲಿಲ್ಲ, ಅವನ್ನ ತೆಗೆದು ಇಂಗ್ಲೆಂಡಿಗೆ ಸೆಲೆಕ್ಟ್ ಮಾಡಿ ಕಳಿಸಿದ್ರು. ವೈಭವ್ಗೆ ಅವನಿಗೆ ಕರೆಕ್ಟಾಗಿ ಲೈನಲ್ಲಿ ಬಂದರೆ ಅವ್ನು ಪಕ್ಕಾ ಬಾರಿಸ್ತಾನೆ. ಬಟ್ ಅವನಿಗೆ ಸ್ವಲ್ಪ ಬೌನ್ಸ್ ಆದ್ರೂ ಹಿಂಗೆ ಹೊಡಿತಾನೆ, ಬ್ಯಾಟು ಕೈಯಿಂದ ತಿರುಗುತ್ತೆ, ಡಿಸ್ಟೆನ್ಸ್ ಹೋಗಲ್ಲ, ಹೈಟ್ ಹೋಗುತ್ತೆ, ಔಟ್. ಸಂಜು ಸ್ಯಾಮ್ಸನ್ ವಿಷಯಕ್ಕೆ ಬಂದರೆ ಸಂಜುದು ಪ್ರತಿ ಮ್ಯಾಚು ಡೂ ಆರ್ ಡೈ ಮ್ಯಾಚ್. ಪ್ರತಿ ಮ್ಯಾಚ್ ಇಷ್ಟು ವರ್ಷ ಆಡಿರೋದ್ರಲ್ಲೂ ಪ್ರತಿ ಮ್ಯಾಚು ನೀನು ಆಡಿದ್ರೆ ಮುಂದೆ ತಗೋತಾರೆ ಇಲ್ವೋ ಅದು ಗೊತ್ತಿಲ್ಲ, ಅದು ಡೌಟು. ನೀನು ಆಡೋದು ಡೌಟು. ಈ ಥರ ಇದ್ಮೇಲೆ ಇನ್ನು ಮೇಜರ್ ಮಿಸ್ಸಿಂಗ್ ಅಂದರೆ ರೋಹಿತ್ ಮತ್ತು ವಿರಾಟ್ ಯಾವಾಗ T20 ಇಂಟರ್ನ್ಯಾಷನಲ್ಸ್ಗೆ ರಿಟೈರ್ಮೆಂಟ್ ಕೊಟ್ಟರು ಆ ಸ್ಪಾಟ್ಸ್ಗೆ ಕರೆಕ್ಟಾಗಿ ಇನ್ನೂ ನಮಗೆ ಅವರ ಅನ್ನೋದೇ ಒದ್ದಾಡ್ತಾ ಇದ್ದೀವಿ ಹೊರತು ಒಂದು ಪರ್ಫೆಕ್ಟ್ ನೇಮು, ಪರ್ಮನೆಂಟ್ ನೇಮ್ ನಮ್ಗೆ ಸಿಗ್ತಾಯಿಲ್ಲ. ಇದೊಂದು ಮಿಸ್. ಜೊತೆಗೆ ಸೂರ್ಯ ನಾವು ಮಿಸ್ ಮಾಡ್ಕೊತಾ ಇದ್ದೀವಿ ಅಂತಲೇ ಅನ್ನಿಸ್ತಾ ಇಲ್ಲ. ಯಾಕಂದರೆ ಟೀಮಲ್ಲಿದ್ದಾಗಲೂ ಕ್ಯಾಪ್ಟನ್ಸಿ ಬಿಟ್ಟರೆ ಇಂಡಿವಿಜುವಲ್ ಆಗಿ ಸ್ಕೋರ್ ಮಾಡಿರೋದು ಕಮ್ಮಿನೇ, ತೀರಾ ಬೆರಳನಿಕೆ ಅಷ್ಟು. ಎಲ್ಲೋ USA ಟೀಮ್ ಮೇಲೆ ಎಲ್ಲೋ ತಲೆಯಲ್ಲಿ ಉಳ್ಕೊಳ್ಳೋ ಅಂಥದ್ದು ಯಾವುದು ಅಂದರೆ ಅಷ್ಟು ಪರ್ಫಾರ್ಮೆನ್ಸ್ ಇಲ್ಲ ಸೂರ್ಯದು. ಇನ್ನು ನೆಕ್ಸ್ಟು ಮಿಸ್ಸಿಂಗ್ ಆಗ್ತಾ ಇರೋದು ಆಲ್ರೌಂಡರ್ಸ್ ಬಗ್ಗೆ. ಹಾರ್ದಿಕ್ ಪಾಂಡ್ಯ ಇಲ್ಲ. ಈ ಜಾಗಕ್ಕೆ ಪಟೀದಾರ್ನಾಗಲಿ ಅಥವಾ ವೆಂಕಟೇಶ್ ಅಯ್ಯರ್ನಾಗಲಿ, ನಾನು RCB ಪ್ಲೇಯರ್ಸ್ ಅಂತ ಹೇಳ್ತಾ ಇಲ್ಲ. ಈಗ ಪಟೀದಾರ್ ಒಳ್ಳೆ ಫಾರ್ಮಲ್ಲಿದ್ದ,
ಅವನ್ನ ಆಡಿಸಿಲ್ಲ. ಜೊತೆಗೆ ಈ ಥರ ಅಭಿಷೇಕ್ ಶರ್ಮಾ ಔಟ್ಸೈಡ್ ಕಂಟ್ರೀಸಲ್ಲಿ ಆಡ್ತಾಯಿಲ್ಲ. ತಿಲಕ್ ವರ್ಮಾ ಎಲ್ಲೋ ರೇರಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇರೋದು. ಇಷ್ಟರಲ್ಲಿ ಹೇಳ್ಕೊಳಕ್ಕಂಥ ಬ್ಯಾಟ್ಸ್ಮನ್ನು ಚೆನ್ನಾಗಿ ಆಡ್ತಾ ಇರೋದು ಬಂದು ಇಶಾನ್ ಕಿಶನ್ ಒಬ್ಬರೇ. ಇಶಾನ್ ಕಿಶನ್ ಚೆನ್ನಾಗಿ ಈ ನೆನ್ನೆ ಮ್ಯಾಚಲ್ಲಿ ನೋಡೋದಾದರೆ ತಿಲಕ್ ವರ್ಮಾ ಚೆನ್ನಾಗಿ ಆಡಿದ್ರು, ಇಶಾನ್ ಕಿಶನ್ನು ಆಡೋದು, ಸಂಜು ಸ್ಯಾಮ್ಸನ್ನು ಚೆನ್ನಾಗಿ ಮಿಡ್ಲು ಮಾಡಿದ್ರು, ಚೆನ್ನಾಗಿ ಹೋಯ್ತು, ರನ್ಸು ಬಂತು, ಅದು ಔಟಾಯಿತು ಬಿಟ್ಟಾಗಿ. ಜೊತೆಗೆ ಅಯ್ಯರ್ ಕೂಡ ಆ್ಯಸ್ ಎ ಕ್ಯಾಪ್ಟನ್ ಅಯ್ಯರ್ ಏನೇ ಇರಲಿ ಬಟ್ ಬ್ಯಾಟರಾಗಿ ಚೆನ್ನಾಗೇ ಆಡ್ತಾಯಿದ್ದಾರೆ. ಇಷ್ಟೆಲ್ಲ ಇದ್ದರೂ ಗೆಲ್ಲಕ್ಕಾಯ್ತಾಯಿಲ್ಲ. ಒಂದಷ್ಟು ಪಾಸಿಟಿವ್ಸು ಇದೆ, ಒಂದಷ್ಟು ನೆಗೆಟಿವ್ಸು ಇದೆ, ಬಟ್ ಗೆಲ್ಲಕ್ಕಾಗ್ತಾಯಿಲ್ಲ. ಯಾಕಂದರೆ ನಮ್ಮ ಟೀಮಲ್ಲೇ ಒಂದು ಆ್ಯಸ್ ಎ ಟೀಮಾಗಿ ಇವರು ಆಡ್ತಿದ್ದಾರೋ ಆಡ್ತಿಲ್ವೋ ಗೊತ್ತಿಲ್ಲ. ಒಬ್ಬೊಬ್ಬರ ಮೇಲೆ ಒಬ್ಬೊಬ್ರಿಗೆ ಈಗೋ ಇದೆಯಾ ಅದು ಗೊತ್ತಿಲ್ಲ. ಒಂಥರ ಟೀಮ್ಗೆ ಕೋಆರ್ಡಿನೇಷನ್ನು ಇಲ್ಲ ಅಂತ ಔಟ್ಸೈಡಿಂದ ನೋಡಿದಾಗ ಮೇಲ್ಗಡೆಯಿಂದ ಕಾಣದೇ ಇದ್ರೂ ಅದು ಗೊತ್ತಾಗುತ್ತೆ ನೀಟಾಗಿ, ಅದು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಜೊತೆಗೆ ಬೌಲರ್ಸ್ ಹರ್ಷಿತ್ ರಾಣಾನ ಏನಕ್ಕೆ ತಗೋತಾರೆ ಅಂತ ಇನ್ನೂ ಗೊತ್ತಿಲ್ಲ. ಪ್ರಸಿದ್ಧ ಕೃಷ್ಣ ಪೇಸ್ ಇದೆ, ಬೌನ್ಸ್ ಇದೆ, ಬಟ್ ಎಕಾನಮಿ ಜಾಸ್ತಿನೇ ಇದೆ. ಅಕ್ಷರ್ ಪಟೇಲು ಓಡಿಸ್ಕೋತಾ ಇದ್ದಾರೆ, ಹರ್ಷಿತ್ ರಾಣಾ ತಗೋತಾರೆ, ಆಡಿಸ್ತಾರ ಗೊತ್ತಿಲ್ಲ. ಇನ್ನು ನೆಕ್ಸ್ಟು ಪ್ರಿನ್ಸ್ ಯಾದವ್ ಈಗ ಡೆಬ್ಯೂಟ್ ಮಾಡಿರೋದು, ಬಟ್ ಅವರು ಓಡಿಸ್ಕೋತಾ ಇದ್ದಾರೆ ಔಟ್ಸೈಡ್ ಕಂಟ್ರೀಸ್, ಏನೋ ಗೊತ್ತಿಲ್ಲ. ಬಟ್ಲರ್ ಫಾರ್ಮಲ್ಲಿದ್ದನ್ನ, ಬ್ರೂಕ್ ಫಾರ್ಮಲ್ಲಿದ್ದನ್ನ ಅವರು ಓಡಿಸ್ಕೊಂಡ್ರು ನೆನ್ನೆ. ಒಟ್ಟಿನಲ್ಲಿ ಇಂಡಿಯಾ ಟೀಮ್ ಒಂದು ಸ್ಟ್ಯಾಂಡರ್ಡ್ ಇದೆ, ಆ ಸ್ಟ್ಯಾಂಡರ್ಡ್ಗೆ ಆಡ್ತಾಯಿಲ್ಲ ಯಾರು, ಕಮ್ಮಿನೇ ಆಡ್ತಾ ಇರೋದು. ಅದ್ರ ಜೊತೆ ಸೂರ್ಯ, ಗಂಭೀರ್, ಈಗೋ ಎಲ್ಲ ಲೆಕ್ಕ ಹಾಕಿದ್ರೆ ನಮ್ಮ ಹಳೆ ಟೀಮ್ ಇಂಡಿಯಾ ಆ ಒಂದು ವೈಬ್ಸು ನಮಗೆ ಸಿಗ್ತಾ, ಅಂದರೆ ಮಿಸ್ ಮಾಡ್ಕೋತಾ ಇದ್ದೀವಿ ಆ ವೈಬ್ಸು. ಗೊತ್ತಿಲ್ಲ ಏನಕ್ಕೆ ಹಿಂಗಾಯಿತು, ಏನಕ್ಕೆ ಗೊತ್ತಿಲ್ಲ. ಆಮೇಲೆ ಪಿಚ್ಚಸ್ ಆಗಿರ್ಬೋದು, ನಮ್ಮ ಇಂಡಿಯಾ ಪಿಚ್ಚಸ್ಸು ಎಲ್ಲ ಫ್ಲ್ಯಾಟ್ ಪಿಚ್ಚಸ್ಸು, ಎಲ್ಲ ಒಳ್ಳೆ ಹೈವೇ ಇದ್ದಂಗೆ ಇರುತ್ತೆ. ಮುಂಬೈ ಆಗಿರ್ಬೋದು, ಬೆಂಗಳೂರು ಪಿಚ್ ಆಗಿರ್ಬೋದು, ಧರ್ಮಶಾಲ, ಈ ಚಂದ ಯಾವುದೇ ಪಿಚ್ ಆದರೂ, ಈ IPL ಪಿಚ್ ಆದರೂ ಸರಿ, ಯಾವುದಾದ್ರೂ ಸರಿ, ಚೆನ್ನಾಗಿ ಬಾಲು ಬ್ಯಾಟಿಗೆ ಬರುತ್ತೆ, ತೆಗೆದು ಹೊಡಿತಾರೆ. ಬಟ್ ಔಟ್ಸೈಡ್ ಇಂಡಿಯಾ ಸ್ವಲ್ಪ ನಮ್ಮ ಬ್ಯಾಟರ್ಸ್ಗೆ ಕಷ್ಟನೇ ಆಗಿರೋದು. ಇಂಡಿಯಾದಲ್ಲಿ ಆಡೋ ರೀತಿ ಔಟ್ಸೈಡ್ ಇಂಡಿಯಾದಲ್ಲಿ ಆಡ್ತಾಯಿಲ್ಲ. ಜೊತೆಗೆ ಟಾಪ್ ಆರ್ಡರ್ ಪರ್ಫಾರ್ಮೆನ್ಸು ಒಬ್ಬ ಇವತ್ತು ಆಡಿದ್ರೆ ನಾಳೆ ಆಡೋಲ್ಲ, ಕನ್ಸಿಸ್ಟೆನ್ಸಿ ಯಾರಿಗೂ ಇಲ್ಲ. ಬೌಲಿಂಗು ಅಷ್ಟಕ್ಕಷ್ಟೇ. ಇಷ್ಟೆಲ್ಲ ಇದ್ಮೇಲೆ ಯಾವ ಥರ ನೀನು ಆ್ಯಸ್ ಎ T20 ಚಾಂಪಿಯನ್ ಆಗಿ ಡಿಫೆಂಡ್ ಮಾಡೋದಾಗಲಿ, ನಂಬರ್ 1 ರ್ಯಾಂಕಿಂಗ್ ಹೋಯಿತು. ಎಷ್ಟು ಸುಮಾರು ಒಂದು 1605 ದಿನ ಆಗಿತ್ತು ನಂಬರ್ 1 ರ್ಯಾಂಕಿಂಗ್ ಆದಮೇಲೆ. 1605 ದಿನ ಆದಮೇಲೆ ನಂಬರ್ 1 ರ್ಯಾಂಕಿಂಗ್ ಕೆಳಗೆ ಬಂದರು, ನಂಬರ್ 2 ಬಂದರು. ಈಗ ಇಷ್ಟೆಲ್ಲ ಆದರೂ ಗಂಭೀರ್ನ ಇನ್ನೂ ಕೋಚ್ ಮಾಡೋರೆ. ಶ್ರೇಯಸ್ ಅಯ್ಯರು ಇನ್ನೂ ಕ್ಯಾಪ್ಟನ್ ಅಂತಲ್ಲ, ಬಟ್ ಕ್ಯಾಪ್ಟನ್ ಆಗಿ ವರ್ಕ್ ಆಯ್ತು. ಅಂದರೆ ಶ್ರೇಯಸ್ ಅಯ್ಯರ್ ಬಂದು ನಮ್ಮ ಇಂಡಿಯಾನ ಸೆಕೆಂಡ್ ಪಂಜಾಬ್ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಗೊತ್ತಾಯ್ತಾ ಇಲ್ಲ. ಕಂಟಿನ್ಯೂಸ್ 7 ಮ್ಯಾಚು ಯಾವ ಥರ IPL ಸೋತ್ಬಿಟ್ರು, ಅದೇ ಥರ ನಮ್ಮ ಇಂಡಿಯಾನು ಸೋಲಿಸ್ತಾ ಇದ್ದಾರೆ. ಒಂದು ಗೆದ್ದಿಲ್ಲ. ಐರ್ಲೆಂಡ್ ಮೇಲೂ ಸೋತರು. ಇಲ್ಲಿ ಅಟ್ಲೀಸ್ಟು ನಮಗೆ ಸೀರೀಸ್ ಅಲ್ಲ, ಒಂದು ಮ್ಯಾಚ್ ಗೆದ್ದರೆ ಸಾಕಾಗೈತೆ. ಈಗ ಅಯ್ಯರು T20 ಕ್ಯಾಪ್ಟನ್ ಆದಮೇಲೆ ಐರ್ಲೆಂಡ್ ಮೇಲೆ ಸೋತರು, ಐರ್ಲೆಂಡ್ ಮೇಲೆ ಇಂಟರ್ನ್ಯಾಷನಲ್ ಮ್ಯಾಚ್ ಸೋತರು, ಸೀರೀಸ್ ಸೋತರು. ಅದಾದಮೇಲೆ ಕಂಟಿನ್ಯೂಸ್ 7 ಮ್ಯಾಚಸ್ ಸೋತರು. ಅದಾದಮೇಲೆ ಫಸ್ಟ್ ಟೈಮು 100+ ಪಾರ್ಟ್ನರ್ಶಿಪ್ಪು, ಅಂದರೆ 100+ ಪಾರ್ಟ್ನರ್ಶಿಪ್ ಅಲ್ಲ, 100+ ರನ್ ಮಾರ್ಜಿನಲ್ಲಿ ಸೋತರು. ಅದಾದಮೇಲೆ ಲೋಯೆಸ್ಟ್ ಟೋಟಲ್ಲು, ಸೆಕೆಂಡ್ ಲೋಯೆಸ್ಟ್ ಟೋಟಲ್ಲು 76 ರನ್ನಕ್ಕೆ ಸೋತರು. ಅದಾದಮೇಲೆ ಹೈಯೆಸ್ಟ್ ಮಾರ್ಜಿನಲ್ಲಿ ಸೋತರು, ಎಷ್ಟು 125 ರನ್ ಏನೋ ಸೋತರು. ಒಂದು 12 ವರ್ಷ ಆದಮೇಲೆ ಇಂಗ್ಲೆಂಡ್ ಮೇಲೆ ಸೀರೀಸ್ ಸೋತರು T20 ಇಂಟರ್ನ್ಯಾಷನಲ್ಸು. 7 ವರ್ಷ ಆದಮೇಲೆ ಬ್ಯಾಕ್ ಟು ಬ್ಯಾಕ್ ಬೈಲ್ಯಾಟ್ರಲ್ ಸೀರೀಸ್ ಸೋತರು. ಯಾವ ಥರ ಇಷ್ಟೊಂದು. ಅದಾದಮೇಲೆ ಫಸ್ಟ್ ಟೈಮ್ ನಮ್ಮ T20 ಇಂಟರ್ನ್ಯಾಷನಲ್ಸ್ 200+ ಪಾರ್ಟ್ನರ್ಶಿಪ್ ಓಡಿಸ್ಕೊಂಡ್ವಿ ನಾವು ಅಪೋನೆಂಟ್ ಟೀಮಿಂದ. ಅದಾದಮೇಲೆ ಫಸ್ಟ್ ಟೈಮು 250+ ಓಡಿಸ್ಕೊಂಡ್ವಿ. ಅದಾದಮೇಲೆ ನಂಬರ್ 1 ರ್ಯಾಂಕಿಂಗ್ ಹೋಯ್ತು. ಅದಾದಮೇಲೆ ಫಸ್ಟ್ ಟೈಮು ಒಂದೇ ಸೀರೀಸಲ್ಲಿ 4 ಮ್ಯಾಚಸ್ಸು ಸೋತ್ವಿ. ಅದಾದಮೇಲೆ ಕಂಟಿನ್ಯೂಸ್ಸು 2 ಸೀರೀಸು 1 ಮ್ಯಾಚು ಗೆದ್ದಿಲ್ಲದೆ ಸೋತಿರೋದು. ಇಷ್ಟು
ಇಷ್ಟು ನಮ್ಮ ಯಾರು ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿಲಿ ಆಗಿರೋ ರೆಕಾರ್ಡ್ಸು. ಇನ್ನು ನಮ್ಮ ಓ ಜಿ ಕೋಚ್ ಆದಂತಹ ಗಂಭೀರ್ ಅವರು ಕೆಳಗೆ ನಮ್ಮ ಟೀಮ್ ಇಂಡಿಯಾ ಪರ್ಫಾರ್ಮೆನ್ಸಸ್ ಬಂದರೆ ಒಂದು T20 ಚಾಂಪಿಯನ್ಸ್ ಆದರು, ಓಕೆ ಫೈನ್. ಅದಾದಮೇಲೆ ಜೊತೆಗೆ ಚಾಂಪಿಯನ್ಸ್ ಟ್ರೋಫಿಲೂ ವಿನ್ನರ್ಸ್ ಆದರೂ ಓಕೆ. ಇದ್ರ ಜೊತೆ ಶ್ರೀಲಂಕಾ ಮೇಲೆ ODI ಸೋತರು, ಆಸ್ಟ್ರೇಲಿಯಾ ಮೇಲೆ ODI ಸೀರೀಸ್ ಸೋತರು. ಅದಾದಮೇಲೆ ಮನೆಯಲ್ಲೇ ನ್ಯೂಜಿಲೆಂಡ್ ಮೇಲೆ 3 ಟೆಸ್ಟ್ ಸೋತ್ವಿ. ಅದಾದಮೇಲೆ ಸೌತ್ ಆಫ್ರಿಕಾ ಮೇಲೆ ಟೆಸ್ಟ್ ಸೋತ್ವಿ. ಅದ್ರ ಜೊತೆ ಐರ್ಲೆಂಡ್ ಮೇಲೆ ಸೀರೀಸ್ ಹೋಯಿತು, ಈಗ ಇಂಗ್ಲೆಂಡ್ ಮೇಲೂ ಹೋಯಿತು. ಇಷ್ಟಾದರೂ ಕೋಚಾಗಿ ಗಂಭೀರ್ನ ನಾವಿನ್ನೂ ಉಳಿಸ್ಕೊಂಡಿದ್ದೀವಿ. ನೆಕ್ಸ್ಟು ಜಿಂಬಾಬ್ವೆ ಟೂರಲ್ಲಿ ಸಂಜು ಇಲ್ಲ, ಅಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ಜಿಂಬಾಬ್ವೆ ಅಂದರೆ ಅಬಿ ಅವ್ರಿಗೆ ಫೇವ್ರೇಟ್ ಥರ ಚೆನ್ನಾಗಿ ಆಡಲಿ. ಅಲ್ಲೂ ಸೋಲ್ದಿದ್ರೆ ದೇವ್ರ ದಯೆಯಿಂದ ಸೋಲ್ದಿದ್ರೆ ಸಾಕು. ಇನ್ನು ನೆಕ್ಸ್ಟು ನ್ಯೂಜಿಲೆಂಡ್ ಸೀರೀಸ್ ನ್ಯೂಜಿಲೆಂಡ್ ಟೂರ್ ಇದೆ, ಅಲ್ಲಿ ಯಾವ ಥರ ಆಡ್ತಾರೋ ದೇವರೇ ಬರಲ್ಲ. ಈಗ ಮಂಗಳವಾರದಿಂದ ODIs ಇದೆ ಸದ್ಯ, ಮತ್ತು ನಮ್ಮ ಕೊಹ್ಲಿ ಮತ್ತು ರೋಹಿತ್ ಬರ್ತಾಯಿದ್ದಾರೆ. ಅಟ್ಲೀಸ್ಟ್ ಅವರಾದರೂ ಕೊಹ್ಲಿ, ರೋಹಿತ್, KL, ಗಿಲ್ಲು, ಬುಮ್ರಾ ಇವರಾದರೂ ನಮ್ಮ ಮಾನನ ಸ್ವಲ್ಪ ಉಳಿಸ್ಲಿ ಅಂತ ಕೇಳ್ಕೊತಾ ಇದ್ವಿ. ಅದಂಗಾಗಲಿ. ಮಾದಪ್ಪನ ಜಾತ್ರೆ ನಾವು ನೋಡೋದ. ಗಂಭೀರ್ ಇನ್ನೂ ಏನೇನು ಮಾಡ್ತಾನೆ, ಏನೇನು ನಮ್ಮ ಟೀಮಲ್ಲಿ ಕೋಚ್ ಆಗಿ ನಮ್ಮ ಇಂಡಿಯಾ ಟೀಮ್ ಇನ್ನೂ ಯಾವ್ಯಾವ ಥರ ಫಸ್ಟ್ ಟೈಮ್ ರೆಕಾರ್ಡ್ಸ್ಗಳು ಕ್ರಿಯೇಟ್ ಮಾಡ್ತಾನೆ ಅನ್ನೋದನ್ನ ನಾವು ನೋಡೋದ, ಇದೇ ಕಣ್ಣಲ್ಲಿ ನೋಡೋದ. ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ಫುಲಿ ಎಲ್ಲ ಪಾಯಿಂಟ್ಸ್ನು ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಯಾವುದಾದ್ರೂ ಮಿಸ್ ಆಗಿದ್ದರೆ ಕಮೆಂಟ್ ಮಾಡಿ, ಯಾವುದಾದ್ರೂ ತಪ್ಪಾಗಿದ್ರೂ ಕಮೆಂಟ್ ಮಾಡಿ. ಬೆಟರಾಗಿ ಇನ್ನೂ ಏನೇನು ಮಾಡ್ಬೋದು, ನಾನು ವೀಡಿಯೋಸ್ ಮಾಡೋದಾಗಲಿ, ನಾನು ಅಪ್ರೋಚ್ ಆಗಲಿ, ತಪ್ಪಿದರೆ ಹೇಳಿ. ನಾನು ಕಲಿತಾ ಇದ್ದೀನಿ, ಹೊಸ್ದಾಗಿ ಶುರು ಮಾಡಿದ್ದೀನಿ. ಕಲಿಯೋಕ್ಕೆ ನನಗೊಂದು ಒಳ್ಳೆ ಅವಕಾಶ. ಹೇಳಿ, ಇದೇ ಥರ ವೀಡಿಯೋಸ್ ನೋಡಿ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ಥರನೂ ಹೇಳೋ ಸ್ಥಿತಿ ಅಂತಲ್ಲ, ನನಗೂ ಇದು ಹೊಸ್ತು. ನಾನು ನಿಮ್ಮ ಯಾವುದು ಲೈಕು, ಶೇರು, ಸಬ್ಸ್ಕ್ರೈಬ್ ಅಂತ ಹೇಳ್ತಿರಲಿಲ್ಲ, ಇದು ಹೊಸ್ತು. ಎಲ್ಲ ಕಲ್ಯಾಣ. ಓಕೆ, ಇವತ್ತಿನ ವೀಡಿಯೋ ಇದಾಗಿತ್ತು. ಎಲ್ಲರೂ ಒಳ್ಳೆಯದಾಗಲಿ, ಒಳ್ಳೇದು ಮಾಡಿ.